ಇರಾನಿನ ಶಸ್ತ್ರಾಸ್ತ್ರ ಫ್ಯಾಕ್ಟರಿಗಳನ್ನು ಗುರಿಯಾಗಿಸಿಕೊಂಡು ಇವತ್ತು ಇಸ್ರೇಲ್ ದಾಳಿ ಮಾಡಿತು. ಶಸ್ತ್ರಾಸ್ತ್ರಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸ್ತಾ ಇದ್ದ, ಅದರಲ್ಲೂ ವಿಶೇಷವಾಗಿ ಆ ಕ್ಷಿಪಣಿಗಳ ಎಂಜಿನ್ ತಯಾರಿಸ್ತಾ ಇದ್ದ ಫ್ಯಾಕ್ಟರಿ ಮೇಲೆ ವಾಯು ದಾಳಿಯನ್ನು ಇವತ್ತು ಇಸ್ರೇಲ್ ನಡೆಸ್ತು. ಸಂಪೂರ್ಣವಾಗಿ ಆ ಫ್ಯಾಕ್ಟರಿ ಧ್ವಂಸ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. 60 ವಿಮಾನಗಳು ಏನೋ ಇರಾನಿನ ಆಕಾಶ ತಮ್ಮದೇ ಅನ್ನೋ ಹಾಗೆ ಹಾರಾಟ ನಡೆಸಿದ್ವಿ ಇವತ್ತು. ಇನ್ನೊಂದು ಕಡೆ ಇರಾನಿನಿಂದ ನಡೆದ ದಾಳಿ, ಅವರೇನು ಕಡಿಮೆ ಹೊಡೆತ ಕೊಡ್ತಿಲ್ಲ ಇಸ್ರೇಲಿಗೆ, ಕಡಿಮೆ ಹೊಡೆತ ಕೊಡ್ತಿಲ್ಲ ಅವರು. ಟೆಕ್ ಪಾರ್ಕ್ ಇದೆ ಇಸ್ರೇಲಿನ, ಟೆಕ್ ಪಾರ್ಕ್. ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳಿದೆ, ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ ಆ ರೀತಿಯಾದಂಥದ್ದು. ಅದರ ಮೇಲೆ ಇರಾನ್ ದಾಳಿ ನಡೆಸ್ತು. ಮೈಕ್ರೋಸಾಫ್ಟ್ ಆಫೀಸ್ ಹೊತ್ಕೊಂಡು ಉರಿತಿವತ್ತು. ಇಸ್ರೇಲ್ನಲ್ಲಿದ್ದಂಥ ಮೈಕ್ರೋಸಾಫ್ಟ್ ಆಫೀಸು. ಟೆಕ್ ಪಾರ್ಕ್ ಮೇಲೆ ದಾಳಿ, ನೆನ್ನೆ ಆಸ್ಪತ್ರೆಯ ಮೇಲೆ ದಾಳಿ ನಡೆದಿತ್ತು. ಇರಾನಿನ ಆರೋಪ ಇಸ್ರೇಲಿನ ಮಿಲಿಟರಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡಲಾಗ್ತಾ ಇತ್ತು, ಅಲ್ಲಿ ಅದಕ್ಕೆ ದಾಳಿ ಮಾಡಿದ್ದೀವಿ ಅಂತ. ಮಿಲಿಟರಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ತಾ ಇದ್ದ ಕಚೇರಿಯ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಡಿಫೆನ್ಸ್ ಕಂಪನಿಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಟೆಕ್ ಪಾರ್ಕ್ನ ಪ್ರಮುಖ ಕಂಪನಿಗಳ ಡಿಫೆನ್ಸ್ ಕಂಪನಿಗಳಾಗಿದ್ವು ಇಸ್ರೇಲ್ನ ಬೀರ್ಶೇವ್ ನಗರದಲ್ಲಿ. ಜನವಸತಿ ಪ್ರದೇಶಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಇಸ್ರೇಲ್ ಆರೋಪ. ಇಸ್ರೇಲ್ ತುಂಬ ಇವತ್ತು ಸೈರನ್ಗಳು ಕೂಗಿದ್ದು. ಕಾರುಗಳು, ಬೈಕ್ಗಳು ರಸ್ತೆಯಲ್ಲಿ ಬೆಂಕಿ ಹತ್ಕೊಂಡು ಉರಿದಿದ್ದಾವೆ. ಕ್ಲಸ್ಟರ್ ಬಾಂಬನ್ನು ಇರಾನ್ ಬಳಸ್ತು ಅಂತ ಇಸ್ರೇಲಿನ ಆರೋಪ. ಕ್ಲಸ್ಟರ್ ಬಾಂಬ್ಗಳು ಒಂದು ಯುದ್ಧದಲ್ಲಿ, ರಣರಂಗದಲ್ಲಿ ಅತಿ ಹೆಚ್ಚು ಹಾನಿ ಮಾಡುವಂಥ ಸಾಧ್ಯತೆ ಇರೋದು ಈ ಬಾಂಬ್ಗೆ. ಒಂದು ದೊಡ್ಡ ಮಿಸೈಲ್ ಇರುತ್ತೆ, ಆ ಮಿಸೈಲ್ ಒಳಗೆ ಸಾವಿರಾರು ಬಾಂಬ್ಗಳಿರ್ತವೆ. ಆ ಮಿಸೈಲು ಒಂದು ಕಡೆಯಿಂದ ಟೇಕ್ ಆಫ್ ಆಗಿ ಶತ್ರು ದೇಶದ ಮೇಲೆ ಬಂದು ಎಲ್ಲಿ ಬ್ಲಾಸ್ಟ್ ಆಗಬೇಕಾಗಿರುತ್ತಲ್ಲ, ಟಾರ್ಗೆಟೆಡ್ ಏರಿಯಾ, ಆ ಜಾಗದ ಮೇಲೆ ಆಕಾಶದಲ್ಲಿ ಕಿಲೋಮೀಟರ್ ಗಟ್ಟಲೆ ಎತ್ತರದಲ್ಲಿ ಮೇಲೊಂದ್ಸಲ ಬ್ಲಾಸ್ಟ್ ಆಗುತ್ತೆ. ಅದು ಬ್ಲಾಸ್ಟ್ ಆದಾಗ ಅದರಿಂದ ಸಾವಿರಾರು ಬಾಂಬ್ಗಳು ಸಿಡಿದು ಅವು ಬೀಳ್ತವೆ ಮೇಲಿಂದ. ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇದೊಂದು ರೀತಿ ಬ್ಲಾಸ್ಟೇ. ಮೇಲೆ ಆಕಾಶದಲ್ಲಿ ಸಾವಿರಾರು ಬಾಂಬ್ಗಳಾಗ್ಬಿಡ್ತವೆ. ಒಂದು ಕ್ಷಿಪಣಿ ಬರುತ್ತೆ, ಆಕಾಶದಲ್ಲಿ ಬ್ಲಾಸ್ಟ್ ಆಗಿ ಅದೇ ಸಾವಿರಾರು ಬಾಂಬ್ಗಳಾಗ್ತವೆ. ಒಂದು ನಿರ್ದಿಷ್ಟ ಪ್ರದೇಶ 6 to 8 ಸ್ಕ್ವೇರ್ ಕಿಲೋಮೀಟರ್ ಅಂತ ಅನ್ಕೊಳ್ಳಿ, ಒಂದು ಅಂದಾಜು. 6 to 8 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಸಾವಿರಾರು ಬಾಂಬ್ಗಳ ಆಕಾಶದಿಂದ ಅದು ಹೆಂಗೆ ಸುರಿತವೆ ಅಂದರೆ ಏನೂ ಉಳಿಯೋದಿಲ್ಲ ಅಲ್ಲಿ, ಏನೂ ಉಳಿಯೋದಿಲ್ಲ. ಇದು AI ವಿಡಿಯೋ, ಇದು ನಿಜವಾದ ಬ್ಲಾಸ್ಟ್ ಅಲ್ಲ. ಇದು ಹೆಂಗಾಗತ್ತೆ ಅನ್ನೋದನ್ನು ತೋರಿಸ್ತಾ ಇರುವಂಥ ವಿಡಿಯೋ, ಕ್ಲಸ್ಟರ್ ಬಾಂಬ್. ಈ ಬಾಂಬನ್ನು ಇರಾನ್ ಇವತ್ತು ಪ್ರಯೋಗಿಸ್ತು ಅಂತ ಇಸ್ರೇಲ್ ಆರೋಪ ಮಾಡಿದೆ. ಇದರಲ್ಲಿ ಆರೋಪ ಏನು? ಕ್ಲಸ್ಟರ್ ಬಾಂಬ್ಗಳ ಪ್ರಯೋಗ ಮಾಡಬಾರ್ದು ಅಂತ ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ತುಂಬ ಹಿಂದೆಯೇ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದಕ್ಕೆ ಇರಾನು ಸೈನ್ ಹಾಕಿಲ್ಲ, ಇಸ್ರೇಲು ಸೈನ್ ಹಾಕಿಲ್ಲ. ಎರಡು ದೇಶಗಳ ಸೈನ್ ಹಾಕಿಲ್ಲ ಅದಕ್ಕೆ. ಹಂಗಿದ್ದ ಮೇಲೆ ನಾಳೆ ದಿವಸ ಇರಾನ್ ಮೇಲೆ ಇಸ್ರೇಲ್ ಪ್ರಯೋಗ ಮಾಡಿದ್ರಾದರೂ ಏನಾಗಬೇಕಾಗಿದೆ? 6 ರಿಂದ 8 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಸರ್ವಸ್ವವನ್ನು ಸರ್ವನಾಶ ಮಾಡಬಲ್ಲಂಥ ಬಾಂಬ್ ಇದು, ಕ್ಲಸ್ಟರ್ ಬಾಂಬ್. ಜಗತ್ತಿನಾದ್ಯಂತ ಈ ಬಾಂಬಿನ ಬಳಕೆಗೆ ಬ್ಯಾನ್ ಇದೆ. ಇವನ್ನ ಪ್ರೊಡ್ಯೂಸ್ ಮಾಡಂಗಿಲ್ಲ, ಪರ್ಚೇಸ್ ಮಾಡಂಗಿಲ್ಲ, ಬಳಸೋ ಹಂಗಿಲ್ಲ. 2010ರಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ. 111 ದೇಶಗಳ ಸೈನ್ ಹಾಕಿದ್ದಾವೆ. ಏನೇ ಸಂಘರ್ಷ ಆದರೂ, ಏನೇ ಯುದ್ಧ ಆದರೂ ಕ್ಲಸ್ಟರ್ ಬಾಂಬ್ಗಳನ್ನು ನಾವು ಬಳಸೋದಿಲ್ಲ ಅಂತ. ಇದಕ್ಕೆ ಇರಾನು ಸೈನ್ ಹಾಕಿಲ್ಲ, ಇಸ್ರೇಲು ಸೈನ್ ಹಾಕಿಲ್ಲ. ಬಳಕೆ ಆಗ್ತಿದೆ ಅಂತ ಈಗ ಇಸ್ರೇಲ್ ಆರೋಪ ಮಾಡ್ತಾ ಇದೆ. ಯಾಕೆ 111 ದೇಶಗಳು ಸೇರ್ಕೊಂಡು ಯಾಕೆ ನಿರ್ಧಾರ ಮಾಡೋದು? ಕ್ಲಸ್ಟರ್ ಬಾಂಬ್ಗಳಿಗೆ ನಿರ್ದಿಷ್ಟವಾದ ಟಾರ್ಗೆಟ್ ಅನ್ನೋದಿರೋದಿಲ್ಲ.
ಈಗ ಮಿಸೈಲ್ಗಳನ್ನು ಹಾಕಿದ್ರೆ, ಲೇಸರ್ ಗೈಡೆಡ್ ಮಿಸೈಲ್ಗಳನ್ನು ಹಾಕಿದರೆ, ವಿಮಾನದಿಂದ ಕ್ಷಿಪಣಿಗಳನ್ನು ಹಾರಿಸಿದ್ರೆ ಅದಕ್ಕೆ ನಿರ್ದಿಷ್ಟವಾದ ಟಾರ್ಗೆಟ್ ಇದೆ. ಇಂಥದ್ದೇ ಬಿಲ್ಡಿಂಗನ್ನು ಹೊಡಿಬೇಕು. ಇಸ್ರೇಲ್ನವ್ರದ್ದಂತೂ ಟಾರ್ಗೆಟ್ ನೆಕ್ಸ್ಟ್ ಲೆವೆಲ್ ಇದೆ. ಅದು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಡ ಇದ್ದರೆ ಆ ಅಪಾರ್ಟ್ಮೆಂಟಿನ ಯಾವ ಬ್ಲಾಕನ್ನು ಹೊಡಿಬೇಕು ಅನ್ನೋದು ಒಂದೇ ಅಲ್ಲ, ಅಪಾರ್ಟ್ಮೆಂಟಿನ ಮಹಡಿಗಳ ಪೈಕಿ ಎಷ್ಟನೆಯ ಮಹಡಿಯ ಯಾವ ಫ್ಲ್ಯಾಟಿನ ಯಾವ ರೂಮನ್ನು ಹೊಡಿಬೇಕು ಅನ್ನೋದರ ತನಕ ಡಿಸೈಡ್ ಮಾಡಿ ಹೊಡಿತಾರೆ ಅವರು. ಕ್ಲಸ್ಟರ್ ಬಾಂಬ್ಗಳು ಆ 6ರಿಂದ 8 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲವೂ ಸರ್ವನಾಶ. ಇನ್ನೂ ದೊಡ್ಡ ಸಮಸ್ಯೆ ಅಂದರೆ ಈ ಬಾಂಬ್ಗಳ ಸಾವಿರಾರು ಬಾಂಬ್ಗಳು ಬಂದು ಬೀಳ್ತಾವಲ್ಲ, ಅವುಗಳ ಪೈಕಿ ಕೆಲವು ಬ್ಲಾಸ್ಟ್ ಆಗ್ತವೆ, ಕೆಲವು ಬ್ಲಾಸ್ಟ್ ಆಗೋದಿಲ್ಲ. ಬ್ಲಾಸ್ಟ್ ಆಗದೇ ಉಳಿದ ಬಾಂಬ್ಗಳು ಆಮೇಲೆ ಯಾವಾಗಾರೂ ಬ್ಲಾಸ್ಟ್ ಆಗಬಹುದು, ಯಾವಾಗಾರೂ ಆಗಬಹುದು. ಈಗ ಉದಾಹರಣೆ ಕ್ಲಸ್ಟರ್ ಬಾಂಬ್ ಬಿದ್ದಿದೆಯಪ್ಪ ಒಂದಷ್ಟು, ಅದರ ಹೊಡೆತಕ್ಕೆ ಯಾವುದೋ ಕಟ್ಟಡ ಬಿತ್ತು, ಆ ಕಟ್ಟಡದ ಕೆಳಗೆ ಇನ್ನೊಂದಷ್ಟು ಜೀವಂತ ಬಾಂಬ್ಗಳಿರ್ಬೋದು. ಆಮೇಲೆ ಕಟ್ಟಡವನ್ನು ತೆರವು ಮಾಡೋದಕ್ಕೆ ಯಾರೋ JCB ತಗೊಂಬರ್ತಾರೆ, JCB ಬಗೆಯುವಾಗ ಆ ಬಾಂಬ್ ಬ್ಲಾಸ್ಟ್ ಆಗ್ಬೋದು. ಭಯಂಕರ ತುಂಬ ಹಾನಿ ಮಾಡುವಂಥ ಬಾಂಬ್ಗಳು. ಅದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದ ಬೇರೆ ಬೇರೆ ದೇಶಗಳೆಲ್ಲ ಸೇರ್ಕೊಂಡು ಸಭೆ ಮಾಡಿ ಇದಕ್ಕೊಂದು ನಿಯಮಾವಳಿ ತರಬೇಕು ಅಂತ ತಂದು 111 ದೇಶಗಳ ಸೈನ್ ಹಾಕೋದು, ಇಂಥ ಬಾಂಬ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡೋದಿಲ್ಲ, ಪರ್ಚೇಸ್ ಮಾಡೋಂಗಿಲ್ಲ, ಯೂಸ್ ಮಾಡೋಂಗಿಲ್ಲ ಅಂತ. ಇಂಡಿಯಾ ಸೈನ್ ಹಾಕಿದೆ, ಚೀನಾ ಸೈನ್ ಹಾಕಿದೆ, ಅಮೇರಿಕಾ ಸೈನ್ ಹಾಕಿದೆ, ಯುರೋಪಿಯನ್ ದೇಶಗಳ ಅನೇಕ ಸೈನ್ ಹಾಕಿದ್ದಾವೆ. ಇರಾನು ಇಸ್ರೇಲ್ ಸೈನ್ ಹಾಕಿಲ್ಲ. ಇದಕ್ಕೆ ಬಳಕೆ ಆಗ್ತಾ ಇದ್ದಾವಂತೆ ಈ ಬಾಂಬ್ಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.